ಲಂಡನ್ನ ಥೇಮ್ಸ್ ನದಿಯ ದಡದ ಪಕ್ಕದಲ್ಲೇ ಕಾಯವೇ ಕೈಲಾಸ ಅಂತೇಳಿ ಬರೆದಂಥ ಅನುಭವ ಮಂಟಪದ ಶ್ರೇಷ್ಠ ವ್ಯಕ್ತಿ, ಅದರಲ್ಲೂ ಕೂಡ ಸಾಂಸ್ಕೃತಿಕ ನಾಯಕ ಆಗಿರುವಂಥ ಅಣ್ಣ ಬಸವಣ್ಣವರ ಪುತ್ಥಳಿಯನ್ನು ಡಾಕ್ಟರ್ ನೀರಜ್ ಪಾಟೀಲ್ ಅವರು ಅನಾವರಣ ಮಾಡಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಮತ್ತೊಂದು ಅವರು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಆ ಮನವಿಯನ್ನು ಅವರಿಂದನೇ ಕೇಳ್ಕೊಳ್ಳೋಣ. ಸರ್, ಏನು ಸರ್ ಮನವಿ ತಮ್ಮ? ಏನಂದರೆ ಇಲ್ಲಿವರೆಗೂ ಈ ಬಸವೇಶ್ವರ ಸ್ಟ್ಯಾಚ್ಯೂ ಆಗಿ 10 ವರ್ಷ ಆಯಿತು. ಅಂದರೆ ಹೆಡ್ ಆಫ್ ದ ಸ್ಟೇಟ್, ಹೆಡ್ ಆಫ್ ದ ಕಂಟ್ರಿ ಹ್ಯಾಸ್ ಗಿವನ್ ದ ಟ್ರಿಬ್ಯೂಟ್ ಟು ದಿಸ್ ಮಾನ್ಯುಮೆಂಟ್, ಬಟ್ ಹೆಡ್ ಆಫ್ ದ ಸ್ಟೇಟ್ ಅಂದರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಸೋ ಫಾರ್ ಅ ಟ್ರಿಬ್ಯೂಟ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಬಸವಣ್ಣನ ನಾಡು, ಓಕೆ, ಬಸವಣ್ಣನ ನಾಡಿನ ಚೀಫ್ ಮಿನಿಸ್ಟ್ರು ಇಲ್ಲಿವರೆಗೂ ಅಫಿಷಿಯಲ್ ಟ್ರಿಬ್ಯೂಟ್ ಆಗಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದಕ್ಕೆ ಅವರು ಏಪ್ರಿಲ್ 18ಗೆ ಬಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ವಿ ಹ್ಯಾವ್ ಗಿವನ್ ಎ ರಿಕ್ವೆಸ್ಟ್ ಲೆಟರ್ ಟು ದ 2 ministers to hand it over to our honorable chief minister and honorable deputy chief minister. ಓಕೆ, ಈಗ ನಮ್ಮ ಜೊತೆಗೆ ಇಬ್ಬರು ಸಚಿವರಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ಹೊಸ ಸಬ್ಮಿಷನ್ ಇದೆ, ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇಲ್ಲ, ಅವರು ಖಂಡಿತ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನ ತರ್ತೀವಿ. ಅಂದರೆ 10 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಆಗ ಮುಖ್ಯಮಂತ್ರಿ ಇದ್ದರು, ನಂತರ 3 ಜನ ಮುಖ್ಯಮಂತ್ರಿಗಳಾದರು, ಮತ್ತು ಅವರೇ ಮಾನ್ಯ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಅವರ ಸಮಯ ಯಾವ ರೀತಿ ನಿಗದಿ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಅವರು ನಮ್ಮ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ನಾಡಿನ ಇರ್ತಕ್ಕಂಥ ನಮ್ಮ ಕೂಡಲ ಸಂಗಮ, ನಮ್ಮ ಅನುಭವ ಮಂಟಪ ಇವೆಲ್ಲವನ್ನು ನಾವು ಬಸವಣ್ಣವ್ರ ಬಗ್ಗೆ ಭಾಳಷ್ಟು ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಇವತ್ತು ಸಾಂಸ್ಕೃತಿಕ ನಾಯಕ ಬಸವೇಶ್ವರ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕಾರಣದಿಂದ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ಮುಗಿಸ್ತೇವೆ. ನೋಡೋಣ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ಈಗ ಈ 2.25 ವರ್ಷದಲ್ಲಿ ಎಲ್ಲೂ ಹೊರದೇಶಕ್ಕೆಲ್ಲೂ ಹೋಗಿಲ್ಲ. ಇದರಿಂದ ಖಂಡಿತ ಈ ವಿಚಾರದಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತದೆ ಅಂತ ನಾವು ಬಯಸ್ತೇವೆ. ಓಕೆ, ಸೊ ಹೊರದೇಶದಲ್ಲಿ ಅದು ಬಸವಣ್ಣವರ ಪುತ್ಥಳಿಯನ್ನು ಅನಾವರಣ ಮಾಡೋದಷ್ಟು ಸುಲಭದ ಮಾತಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರಿದ್ದಾರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನೇ ಮಾತಾಡ್ತಾನೆ. ಸರ್, ಒಂದು ರಿಕ್ವೆಷನ್ ಇದೆ, ನಿಜವಾಗ್ಲೂ ಕೂಡ ಒಳ್ಳೆಯ ಮನವಿ ಇದು. ಸೊ ಇದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ? CM ಅವರ ಗಮನಕ್ಕೆ ತರ್ತಿದ್ದಾರೆ. ಈಗ ನಮ್ಮ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಇಲ್ಲಿ ಅಣ್ಣ ಬಸವಣ್ಣನವರ ಪುತ್ಥಳಿಯನ್ನು ಇಲ್ಲಿ ಥೇಮ್ಸ್ ನದಿಯ ತಟದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಯಾಕಂದರೆ 12ನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ ಇಡೀ ಮನುಕುಲಕ್ಕೇ ದಾರಿ. ವಚನ ಸಾಹಿತ್ಯ ಸರ್ವಕಾಲಿಕ, ವಚನ ಸಾಹಿತ್ಯದ ಮುಖಾಂತರ ಸಮಾಜದ ಪರಿವರ್ತನೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಬಸವ ತತ್ವದ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಅವರು ಮುಖ್ಯಮಂತ್ರಿ ಕರ್ನಾಟಕದಿಂದ ಏನು ಇದು ಕಲ್ಯಾಣ ಕ್ರಾಂತಿ ಒಂದು ಸ್ಥಳ ಆಗಿರೋದ್ರಿಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನೀರಜ್ ಪಾಟೀಲ್ ಅವರ ಒಂದು ಮನವಿ ಇದೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಇನ್ವಿಟೇಷನ್ ಅವರು ಎಕ್ಸ್ಚೇಂಜ್ ಮಾಡಿ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದಿದ್ದರು. ಸೊ ಅದರ ಜೊತೆಗೆ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಕೂಡ ಬಂದು ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಸೊ ಇಲ್ಲಿ ಈಗ ಹೊಸ ಪ್ರಸ್ತಾವನೆ ಏನಿದೆ, ಹೊಸ ಮನವಿ ಏನಿದೆ, ಇದಕ್ಕೆ ರಾಜ್ಯ ಸರ್ಕಾರ ಅಭಿಲಾಷೆ ಇರೋದೇನೆಂದರೆ ಒಳ್ಳೆಯ ಸ್ನೇಹಪೂರ್ವಕವಾದಂಥ ರೀತಿಯಾಗಿ CM ಸಿದ್ದರಾಮಯ್ಯ ಅವರೇ ಬಂದು ಇಲ್ಲಿ ಟ್ರಿಬ್ಯೂಟ್ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ನಿರೀಕ್ಷೆ ಡಾಕ್ಟರ್ ನೀರಜ್ ಪಾಟೀಲ್ ಅವರ. ಬೆಂಗಳೂರಿಂದ, ಲಂಡನ್ನಿಂದ ಶರಣವಾಗ್ತಿ ನ್ಯೂಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.